ನೋಡಿ, ಇದು ಟಾರ್ ರೋಡು, ಕೊಳ್ಳೇಗಾಲ ಮಳವಳ್ಳಿ 209 ನ್ಯಾಷನಲ್ ಹೈವೇಯಿಂದ 800 ಮೀಟ್ರು ಬರಬೇಕು. 800 ಮೀಟ್ರ್ ಹೈವೇಯಿಂದ ಬಂದರೆ ಈ ಡಾಂಬರ್ ರೋಡ್ಗೆ ಇರುವಂಥ 1.5 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಬಂದಿದೆ. ಫೆನ್ಸ್ ಆಗೈತೆ, ಒಂದು ಬೋರ್ವೆಲ್ ಐತೆ, ಎಲೆಕ್ಟ್ರಿಕ್ ಲೈನ್ಸ್ ಫೆಸಿಲಿಟಿ ಎಲ್ಲ ಐತೆ, ಸ್ಕ್ವೇರ್ ಆಗೈತೆ ಲ್ಯಾಂಡು. ನಿಮಗೆ ಇದು ನಾರ್ತ್ ಫೇಸ್ ಬರುತ್ತೆ. ಡಾಂಬರ್ ರೋಡು ನಾರ್ತ್ ಫೇಸಿಂಗ್ ಬರುತ್ತೆ. ನಿಮಗೆ ಅಲ್ಲಿಂದ ಹಿಡಿದು ಸುಮಾರು ಒಂದು 300 ಅಡಿ ಬರುತ್ತೆ ರೋಡ್ಗೆ. 1.5 ಎಕರೆ ಒಂದೇ ಪಾಣಿ, ಸೋಯಾರ್ಜಿತ, ರೆಡ್ ಸಾಯಿಲು. ಈ ತೆಂಗಿನ ಗಿಡಗಳು ಹಾಕಿದ್ದಾರೆ. ನೋಡಲ್ಲಿ ಫೆನ್ಸಿಂಗ್ ಕಾಣ್ತಿದೆ ನೋಡಿ, ಲಾಸ್ಟು ಅಲ್ಲಿಂದ ಹಿಡಿದು ನೋಡಲ್ಲಿ ಕ್ರಾಸ್ವರೆಗೂ ಇದೆ. ಈ ತೆಂಗಿನ ಗಿಡ ಹಾಕಿದರೆ ಏನು ಮೇಂಟೆನೆನ್ಸ್ ಮಾಡಿಲ್ಲ ಇವರು. ಜಾಗ ಮಾತ್ರ ಸ್ಕ್ವಯರಾಗಿ ಸೂಪರಾಗೈತೆ, ಫ್ಲಾಟಾಗಿ. ಮಣ್ಣು ಗಿಣ್ಣೆಲ್ಲ ಸೂಪರು. ಇದಕ್ಕೆ ತಲಕಾಡು ಹೊಳೆಯಿಂದ ಲಿಫ್ಟ್ ಇರಿಗೇಷನ್ ನೀರು ಕೂಡ ಬಂದೈತೆ. ಇದು ನಾರ್ತ್ ಫೇಸ್ ಬರುತ್ತೆ ಮೇನ್. ಇದು ಡಾಂಬರ್ ರೋಡು. ಚೆನ್ನಾಗೈತೆ. ಚಿಕ್ಕದಾಗಿ ಫಾರ್ಮ್ ಹೌಸ್ಗೆ ಜಾಗ ಹುಡುಕ್ತಿರೋರಿಗೆ ಒಂದು ಒಳ್ಳೆ ಜಾಗ. ನ್ಯಾಷನಲ್ ಹೈವೇ 800 ಮೀಟ್ರು ಮತ್ತು ವಿಲೇಜ್ ಬಂದು ಒಂದು 500 ಮೀಟ್ರು. ಇದು ಒಂದು ವಿಲೇಜ್ಗೆ ಹೋಗುತ್ತೆ ಮುಂದಕ್ಕೆ ಡಾಂಬರ್ ರೋಡು. ಒಂದು ವಿಲೇಜಿಂದ ಒಂದು ವಿಲೇಜ್ಗೆ ಕನೆಕ್ಟಿವಿಟಿ ರೋಡ್ ಇದು. ಇದು ಮಳವಳ್ಳಿಯಿಂದ 8 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಸೆಂಟ್ರಿಂದ 110 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಈ ಕಡೆ ಬೆಂಗಳೂರು ಸೌತ್ನವರಾದರೆ ನಿಮಗೆ 100 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ನೀವು ಇನ್ನೂ ಡೆವಲಪ್ ಮಾಡ್ಕೊಂಡ್ರೆ ತಗೊಂಡವರು ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೋಬೋದು ಡೆವಲಪ್ ಮಾಡ್ಕೊಂಡು. ಇವರೇನು ಡೆವಲಪ್ಮೆಂಟ್ ಮಾಡಿಲ್ಲ. ಮಣ್ಗಿನೆಲ್ಲ ಸರಿಯಾಗೈತೆ. ಇದು ಕಳೆ ಬೆಳ್ಕೊಂಡೈತೆ. ಇದನ್ನು ಉಳುಮೆ ಮಾಡಿಸಿದ್ರೆ ನಿಮಗೆ ಸಾಯಿಲ್ ಕಂಡೀಷನ್ ಚೆನ್ನಾಗಿ ಕಾಣುತ್ತೆ.